ಚಾಮರಾಜನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ನಿನ್ನೆ ಕನ್ನಡ ರಂಗಭೂಮಿ ಮತ್ತು ನಟರತ್ನಾಕರ ಮಾಸ್ಟರ್ ಹಿರಣ್ಣಯ್ಯ ಅವರ ಕೊಡುಗೆಗಳ ಕುರಿತು ನೆನಪಿನ ಕಾರ್ಯಕ್ರಮ ನಡೆಯಿತು. ಹಿರಿಯ ರಂಗಭೂಮಿ ನಟ ಘಟಂ ಕೃಷ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಎನ್ ಋಗ್ವೇದಿ, ರಂಗಭೂಮಿ ಕಲಾವಿದ ವೆಂಕಟರಮಣ ಸ್ವಾಮಿ, ಹಿರಿಯ ಲೇಖಕ ಎಸ್ ಲಕ್ಷ್ಮೀನರಸಿಂಹ, ಹರಿಚಂದ್ರ ಪ್ರಸಾದ್ ಸೇರಿದಂತೆ ರಂಗಭೂಮಿ ನಟರು ಉಪಸ್ಥಿತರಿದ್ದರು. ಇದೇ ವೇಳೆ ಹಿರಣ್ಣಯ್ಯ ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪನಮನ ಸಲ್ಲಿಸಿದರು. ಗಾಯಕರಾದ ಕೊಳ್ಳೇಗಾಲದ ಅರುಣ್ ಕುಮಾರ್ ಅವರು ರಂಗಗೀತೆಗಳನ್ನು ಹಾಡಿ ನೆರೆದಿದ್ದವರ ಗಮನ ಸೆಳೆದರು. ಪ್ರಣವ ಸ್ವರೂಪ ತಾಂಡವ ನೃತ್ಯದಿ ಜಗವತ ಧನಿಸಿದ ನಾಟ್ಯ ಕಲಾ ಚತುರನೇ. ಬಳಿಕ ಎಸ್ ಲಕ್ಷ್ಮೀನರಸಿಂಹ ರಂಗಭೂಮಿಯಲ್ಲಿ ಸರಳತೆಯ ಮೂಲಕ ತಮ್ಮದೇ ಆದ ಶೈಲಿಯ ಮೂಲಕ ಅಭಿನಯಕ್ಕೆ ಜೀವಂತಿಕೆ ನೀಡುತ್ತಿದ್ದ ಹೆಗ್ಗಳಿಕೆ ಹಿರಣ್ಣಯ್ಯ ಅವರಿಗೆ ಸಲ್ಲುತ್ತದೆ. ಅಂದಿನ ರಾಜಕೀಯ ವಲಯಕ್ಕೆ ತನ್ನದೇ ವಿಶಿಷ್ಟ ಮಾತುಗಳ ಮೂಲಕ ಬಿಸಿ ಮುಟ್ಟಿಸುವ ಕೆಲಸ ಮಾಡಿ ಕನ್ನಡಿಗರ ಸಾಕ್ಷಿ ಪ್ರಜ್ಞೆಯಾಗಿ ಗುರುತಿಸಿಕೊಂಡಿದ್ದರು ಎಂದರು. ಹಿರಣ್ಣಯ್ಯನವರ ತೋರಿದ ಬೆಳಕು ನಮಗೆಲ್ಲ ದಾರಿದೀಪವಾಗಲಿ ಎಂದು ಪ್ರಾರ್ಥಿಸುತ್ತಾ ಸುರೇಶ್ ಎನ್ ಋಗ್ವೇದಿ, ಹಿರಣ್ಣಯ್ಯ ಅವರ ಲಂಚಾವತಾರ ನಾಟಕ 10,000ಕ್ಕೂ ಹೆಚ್ಚು ಪ್ರದರ್ಶನಗೊಂಡ ನಾಟಕವಾಗಿದೆ. ಇದು ಕನ್ನಡಿಗರ ಹೆಮ್ಮೆಯ ನಾಟಕವಾಗಿದೆ. ನಾಟಕದ ಮೂಲಕವೇ ಅವರು ರಾಜಕೀಯ, ಸಾಮಾಜಿಕ, ಭ್ರಷ್ಟಾಚಾರ, ವಿಡಂಬನೆಯ ಚಿಂತನೆಗಳನ್ನು ವ್ಯಾಪಕವಾಗಿ ತಿಳಿಸಿದ್ದರು ಎಂದು ಹೇಳಿದರು. ನುಡಿ, ಜಲ, ಭಾಷೆ, ರಂಗಭೂಮಿಗೆ ಅವರ ಕೊಡುಗೆ ಅಪಾರವಾದದ್ದು. ಯುವ ಸಮುದಾಯ ನಾಟಕವನ್ನು, ರಂಗಭೂಮಿಯನ್ನು ಮತ್ತಷ್ಟು ಪ್ರೀತಿಸಲಿ. ಅರುಣ್ ಕುಮಾರ್, ಕನ್ನಡ ನಾಟಕಗಳು ಹಾಗೂ ರಂಗಭೂಮಿಗೆ ಮಾಸ್ಟರ್ ಹಿರಣ್ಣಯ್ಯ ಕೊಡುಗೆ ಅನನ್ಯ. ಸರಳತೆಗೆ ಹೆಸರಾಗಿದ್ದ ಅವರು ಸಾವಿರಾರು ನಾಟಕಗಳ ಮೂಲಕ ಇಂದಿಗೂ ಕನ್ನಡಿಗರ ಮನೆ ಮಾತಾಗಿದ್ದಾರೆ. ಅವರ ಜೀವನ ನಮಗೆಲ್ಲರಿಗೂ ಅನುಕರಣೀಯ ಎಂದರು. ಜನ್ಮದಿನವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ.